ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುತ್ತು ಮುತ್ತು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ತಾನೇ ಬಂತು ತಾನೆ ಯಾವ ನಾನೆ ಬಿಜಾಪುರ ನಾನೆ ಇಲ್ಲಿಗಕ್ಕೆ ಬಂತು ಹದಿ ತಪ್ಪಿ ಬಂತು ಇತ್ತಲ್ಲಿಗೆ ಹೋಯ್ತು ಹಿರಕಾಯಿ ನಿಂತು ಬಲತಟ್ಟು ಹೋಯ್ತು ಒಳಗಾಗಿ ತಾನೇ ಯಾವ ಬಿಜಾಪುರ ನಾನೆ ಪುಟ್ಮಲ್ಲಿಯವರೇ 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 ಚಂದನವ್ರೆ ನೀವೇ ಹೋಗಿ ಬಂದ್ರಿ? ನಾನು ಅವಾಗಿಂದ ಕೈ ತೋರಿಸಿ ಮಾತಾಡಿಸ್ತಾನೆ ಇದ್ದೀನಿ, ನೀವು ಮಾತಾಡ್ತಾನೆ ಇಲ್ಲ. ಅಲ್ಲ ಅಂಥದ್ದೇನು ನೋಡ್ತಿದ್ರಿ? ಚಂದನವ್ರೆ ನೀವು ಅಲ್ಲಿ ನೋಡಿ. ಪುಟ್ಮಲ್ಲಿಯವರೇ ಅಲ್ಲಿ ನೋಡೋ ಅಂಥದ್ದೇನಿದೆ? ಯಾವನೋ ಕೆಲಸ ಇಲ್ದಿರೋನು ಕೂಸು ಮರಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾನೆ. ಕೆಲಸ ಎಲ್ಲ ಟೈಮ್ ಪಾಸ್ ಮಾಡಕ್ ಅವ್ರೆ ನೀವು ಅನ್ಕೊಂಡಿದ್ದೀರಾ? ಹಂಗೆಲ್ಲ ಮಾತಾಡಿದ್ರೆ ಮಕ್ಕದ ಮೇಲೆ ಹೊಡಿತೀನಿ. ಪುಟ್ಮಲ್ಲಿಯವರೇ ದಿಸ್ ಇಸ್ ಟೂ ಮಚ್. ಮತ್ ಇನ್ಯಾನ ಅವ್ರನ್ನ ಯಾರು ಅನ್ಕೊಂಡಿದ್ದೀರಿ? ನಮ್ ಡ್ಯಾಡೋ ಅನ್ನಿ. ಅವ್ರು ಅವ್ರ ಮಗಳನ್ನ ಅಂದ್ರೆ ನನ್ನ ಕೂಸು ಮನೆ ಮಾಡಿಸ್ತಾವ್ರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ ಚೈಲ್ಡ್ಹುಡ್ ನೆನಪಾಯ್ತದೆ ಏನಿ. ಪುಟ್ಮಲ್ಲಿಯವರೇ ಅದು ಚೈಲ್ಡ್ಹುಡ್ ಅಲ್ಲ, ಚೈಲ್ಡ್ಹುಡ್. ಹಿಡಿದ್ರೆ ಚಾಡ. ಚಂದನವ್ರೆ ನಾನು ಚಿಕ್ಕೊಂಡಿರ್ಬೇಕಾದ್ರೆ ಕೂಸುಮರಿ ಅಂದ್ರೆ ಇಷ್ಟ ಅನ್ನಿ. ಅದಕ್ಕೆ ನಮ್ ಡ್ಯಾಡು ನನಗೆ ದಿನ ಕೂಸುಮರಿ ಮಾಡ್ಸೋರು. ನೋಡಿ ಈಗ ಅದೆಲ್ಲ ಬರೀ ನೆನಪು. ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರ ಪುಟ್ಮಲ್ಲಿಯವರೇ? ನಿಮ್ ಡ್ಯಾಡು ಇನ್ನೂ ಇದಾರಲ್ಲ, ಕರೆದು ಕೂಸು ಮರಿ ಮಾಡಕ್ ಹೇಳಿ. ಈಗ ಕೂಸುಮರಿ ಮಾಡಕ್ಕೆ ನನ್ನ ಚಿಕ್ಕ ಕೂಸ. ಅದು ಅಲ್ಲದೆ ನಮ್ ಡ್ಯಾಡುಗೆ ಸಾನೆ ವಯಸ್ಸಾಗದೆ. ಈಗ ಅವ್ರ ಹೋಗ್ಬಿಟ್ಟು ಡ್ಯಾಡು ನಂಗೆ ಕೂಸುಮರಿ ಮಾಡ್ಸಿ ಅಂದ್ರೆ ನನ್ ಸೊಂಟ ಮುರಿದಾಕ್ತಾರೆ. ಕರೆಕ್ಟ್ ಪುಟ್ಮಲ್ಲಿಯವರೇ, ನೀವು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಯಾಕೆ ನಗ್ತಿದ್ದೀರಾ? ಚಂದನವ್ರೆ ಕೂಸುಮರಿ ಮಾಡ್ಸಿ ಅಂತ ನಮ್ ಬಾಬಣ್ಣನ್ ಕೇಳ್ತೀನಿ. ಪುಟ್ಮಲ್ಲಿಯವರೇ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ ಬಾಬಣ್ಣ ತುಂಬಾ ವೀಕು. ಕೂಸು ಮರಿ ಮಾಡಿಸೋದಕ್ಕೆ ನನ್ನಂತ ಸ್ಟ್ರಾಂಗ್ ಪರ್ಸನ್ ಬೇಕು. ಚಂದನವ್ರೆ ಹಂಗೆಲ್ಲ ಹೇಳ್ಬೇಡಿ, ನಮ್ ಬಾಬಣ್ಣ ಸಾನೆ ಸ್ಟ್ರಾಂಗು. ಪುಟ್ಮಲ್ಲಿಯವರೇ ನನಗೂ ಈ ಕೂಸು ಮರಿ ಆಟ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ. ಬೇಕಿದ್ರೆ ಬನ್ನಿ, ನಾನೊಂದು ಟೆಸ್ಟ್ ಡ್ರೈವ್ ಮಾಡಿಸ್ತೀನಿ. ಎಂತ ಮಾತು ಅಂತ ಆಡಿರಿ? ನಾನು ನಿಮ್ ಬೆನ್ನ ಕೂತ್ಕೊಳಕದ್ದ? ನೀವು ನನ್ನ ಬೆನ್ ಮೇಲೇನು ತಲೆ ಮೇಲೆ ಕೂತ್ಕೋಬಹುದು. ತಪ್ಪೇನು ಅಂದೆ? ಅದೆಲ್ಲ ಆಗಲ್ಲ. ನಾನು ನಮ್ಮ ಬಾಬಣ್ಣನ ಕೇಳ್ತೀನಿ ಕೂಸುಮರಿ ಮಾಡ್ಸಿ ಅಂತ. ಬಾಬಣ್ಣ 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 ಎಲ್ಲದಕ್ಕೂ ಬಾಬಣ್ಣನ ಅಡ್ಡ ತರ್ತಾರೆ. ನಿಮ್ ಬಾಬಣ್ಣನ ಹೇಗೆ ಗೂಬಣ್ಣನ್ ಮಾಡ್ತೀನಿ ನೋಡ್ತಾ ಇರಿ. ಆಯ್ತು ಸ್ವಂಟ 100% ಹೋಯ್ತು. ಬಾಬಣ್ಣ ನಂಗೆ ಕೂಸುಮರಿ ಅಂದ್ರೆ ಸಾನೆ ಇಷ್ಟ. ಕೂಸುಮರಿ ಆಡ್ಸಿರಿಯಾ? ಅಂದ್ರೆ ಪುಟ್ಮಲಿ ನಾನು ಸ್ವಂಟ ಮುರುಕ ಮನೆ ಕಂಡಿದ್ರೆ ಕೂಸುಮರಿ ಆಡ್ಸುವಂತ ಆಟಗುಳಿ ಮಾಡಿಯಾ? ಬಾಬಣ್ಣ ಸೊಂಟ ಮುರಿದೋಗಿದ್ದ. ಇರ್ರಿ ಅತ್ತೆಯವ್ನು ಫೋನ್ ಮಾಡ್ತೀನಿ. ಬೇಡ ಕಮ್ಮೆ ಅಮ್ಮ ಪುಟ್ಮಲಿ ನನ್ನ ಮಾ ಸುಮ್ಮನೆ ಇರಿ ಬಾಬಣ್ಣ. ಅವ್ವಾ ಹಲೋ ಅತ್ತೆವ್ವ. ಇದ್ಯಾಕೋಸು ಹಿಂಗಳ್ತಿದ್ದಿ? ಚಂದಾಗದಿಯ ತಾನೆ? ಬಾಬಣ್ಣನ ಕಟ್ಕೊಂಡ್ಮೇಲೆ ಯಾನ್ ಚಂದಾಗಿರೋದು ಹೇಳಿ. ಅದ್ಯಾಕೋಸು ಹಂಗಂದೆ? ಅವ್ನು ಏನ್ ಮಾಡ್ತಂತ ಹೇಳು, ಅವ್ನು ಸೊಂಟ ಮುರಿದು ಅಟ್ಟಿಲೆ ಕುಸ್ಬಿಡ್ತೀನಿ. ನೀವು ಸೊಂಟ ಮುರಿಯೋದೇನು ಬೇಡ ಬಿಡಿ, ಅವರೇ ಸೊಂಟ ಮುರ್ಕೊಂಡ್ ಮಲ್ಗವ್ರೆ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡ್ದುದು. ಏನ ಸೊಂಟ ಮುರ್ಕೊಂಡವನ? ಸೊಂಟ ಮುರಿಯಕ್ಕೆ ಅಂತದ್ ಏನ್ ಕಡ್ ದಬ್ಬಾಕವನಂತೆ?
ಆ ದನ ಕಾಯೋನಿದ್ರೆ ಫೋನ್ ಕೊಡು. ಒಂದ್ ನಿಮಿಷ ಕೊಟ್ಟಿ ಬಾಬಣ್ಣ ತಕೊಳ್ಳಿ ಫೋನು. ಅವಳವ ಬಾಳ ಕಳ ಕೇಳಿಸಿ ಉಪ್ಪು ಹಾಕಿದ್ರೆ ಏಯ್ ಇಲ್ಲಿ ವಿಷಯ ಬಿಡು. ಸೊಂಟ ಮುರ್ಕೊಂಡಿದ್ಯಂತೆ, ಅಂಥದ್ದು ಏನು ಕಿತ್ತು ಗುಡ್ಡ ಹಾಕಿದ್ಯೋ? ಅವಯ್ ಅದು ಹೊಟ್ಟಿಲಿ ಯಾರೋ ಬಾಳೆಹಣ್ಣು ತಿಂದು ಸಿಪ್ಪಾಯಿ ಅಷ್ಟು ಬಿಟ್ಟಿದ್ರು ನೋಡ್ಲಿಲ್ಲ, ಕಾಲಿಟ್ಟು ಜಾರು ಬಿದ್ದು ಸೊಂಟ ಮುರ್ಕೊಂಡಿಕ್ಕವ. ಅಯ್ಯೋ ಕುರುಡ್ ನನ್ನ ಮಗನೇ, ನಡಿವಾಗ ನೆಲ ನೋಡ್ಕೊಂಡು ನಡೆಯೋದ್ ಬಿಟ್ಟು ಬೇರೆ ಎಲ್ಲ ನೋಡ್ತಿದ್ದೆ. ಸೊಂಟ ಸರಿಯಾಗಿರುವಾಗಲೇ ನನ್ನ ಸೊಸೆನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಇನ್ನು ಈಗ ಸರಿಯಾಗಿ ನೋಡ್ಕೊಂಡಿಯಾ? ಹಿಂಗೆ ಆದ್ರೆ ನನ್ನ ಸೊಸೆ ಗತಿ ಏನ್ಲ? ಅವಯ್ ನಿನ್ನ ಸೊಸೆ ಬಗ್ಗೆ ನೀ ತಲೆ ಕೆಡ್ಸ್ಕೊಬೇಡ, ನಾನು ಚಂದಾಗಿ ನೋಡ್ಕೊತೀನಿ. ಮಡಗು ಫೋನ್ನ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಮೇಲೆ ರೇಗಾಡಿಯಾ? ಈಗ ನೀನೇ ಫೋನ್ ಮಡಗಿದ್ರೆ ಸರಿ, ಇಲ್ಲಾಂದ್ರೆ ನಾನೇ ಅಲ್ಲಿಗೆ ಬಂದು ಅರ್ಧ ಮುರ್ದಿರೋ ಸೊಂಟನ ಪೂರ್ತಿ ಮುರ್ದಾಕ್ಬಿಡ್ತೀನಿ. ಮಡಗ್ಲೇ ಫೋನು. ತೊಂದ್ರೆ ಇಲ್ಲ. ಆಹಾ, ಸೀಮೆಲಿ ಇಲ್ದಿರೋ ನಾಟಕನ ನನ್ನ ಹತ್ರನೇ ಆಡ್ತಾವನೆ. ಅದೇ ಪುಟ್ಮದಿ ವಿಷಯ ಪೂರ್ತಿ ತಿಳ್ಕದಿ ಯಾಕಮ್ಮೆ ನಮ್ಮ ಅವನ ಕಲ್ಲನ್ನು ಸಿಗಾಕ್ಬಿಟ್ಟು ಕಾರ್ ಆಡ್ದಂಗೆ ಅರಸಿಯೇ. ಅವ್ವಾ ಇವ್ರು ನಮ್ಮನೆ ಕಡೆಗೆ ಬರ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಅವ್ರು ಹೊಟ್ಟೆ ಉರಿಸ್ಬೇಕು. ಮಧು ಡಾರ್ಲಿಂಗ್, ಮಧು ಡಾರ್ಲಿಂಗ್, ನನ್ನ ಪ್ರೀತಿಯ ಮಧು. ಮಧು ಯಾಕೆ ಡ್ರಾಮಾ ಮಾಡ್ತಿದ್ದೀರಾ? ಪಾಕೆಟ್ ಮನಿ ಬೇಕಿತ್ತಾ? ಏನ್ ಮಧು, ನನ್ನ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ್ಯ. ನಾನು ಲವ್ ಮಾಡಿದ್ರೆ ಡವ್ ಅಂತ್ಯ. ನಿಮ್ಮ ತುಂಬಾ ವರ್ಷದ ಹಿಂದೆನೇ ಅರ್ಥ ಮಾಡ್ಕೊಂಡಿದ್ದೀನಿ, ಅದೇನ್ ವಿಷಯ ಅಂತ ಹೇಳಿ. ನನ್ಗೆ ಅವಮಾನ ಮಾಡೋದು ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಅವಮಾನ ಮಾಡ್ತಿಲ್ಲ, ಇರೋ ವಿಷಯನ ಹೇಳ್ತಿದ್ದೀನಿ. ಆ ವಿಷಯ ಬಿಡು. ನಾನು ನಿನ್ನ ಜಾನಿ, ಅದೇನ್ ವಿಷಯ ಅಂತ ಹೇಳಿ. ನನ್ ತುಂಬಾ ಕೆಲ್ಸ ಇದೆ, ಹೋಗ್ಬೇಕು. ಬೇಡ ಹೇಳ್ತೀನಿ. ನಾನು ನಿನ್ನ ಕೂಸುಮರಿ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ನೀವು ನನ್ನ ಕೂಸುಮರಿ ಮಾಡ್ತೀರಾ? ಕೂಸುಮರಿ ಮಾಡೋದಂದ್ರೆ ಇವ್ ಅಂಬೆಗಾಲಲ್ಲಿ ಕೂತ್ಕೊಂಡು ನನ್ನ ಬೆನ್ಮೇಲ್ ಕೂರಿಸ್ಕೊಂಡು ಹೋಗೋದು ಅಂತ. ಗೊತ್ತು, ಅದಕ್ಕೆ ಕರೆದಿದ್ದು. ಶಟ್ ಅಪ್ ಜಾನಿ, ನಿಮ್ಗೆ ಹಾಲಿಂದ ನನ್ನ ರೂಮ್ ತನಕ ಕೈಯಲ್ಲೇ ಎತ್ಕೊಂಡು ಹೋಗಕ್ಕಾಗಲ್ಲ, ಇನ್ ಬೆನ್ಮೇಲ್ ಕೂರಿಸ್ಕೊಂಡು ಹೋಗ್ತೀರಾ? ಅದಕ್ಕೇನಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತರ ಫಿಸಿಕ್ ಇರ್ಬೇಕು. ಅದು ಗಂಡನ ಮುಂದೆ ಇನ್ನೊಬ್ಬ ಗಂಡಸ್ನ ಹೊಗಳಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ಈಗೇನು ನನ್ನ ಮೇಲೆ ನಿನ್ಗೆ ಅನುಮಾನನ? ಬಾ, ನನ್ನ ಬೆನ್ನ ಮೇಲೆ ಕೂತ್ಕೋ, ನಾನು ಪವರ್ ಏನು ಅಂತ ತೋರಿಸ್ತೀನಿ. ಬಾ ಬಾ ಬಾ. ಜಾನಿ, ಆರ್ ಯು ಸೀರಿಯಸ್? ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ, ನನ್ನೇ ನಾ ಕಂಡೆ, ಪಕ್ಕದಲ್ಲಿ ನನ್ನೇ ನಾ ಕಂಡೆ, ಪಕ್ಕದಲ್ಲಿ ನನ್ನೇ ನಾ ಕಂಡೆ. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ, ನನ್ನೇ ನಾ ಕಂಡೆ, ಪಕ್ಕದಲ್ಲಿ ನನ್ನೇ ನಾ ಕಂಡೆ, ಪಕ್ಕದಲ್ಲಿ ನನ್ನೇ ನಾ ಕಂಡೆ. ಪುಟ್ಮಲ್ಲಿ ಅವ್ರೆ, ನೀವ್ ಯಾವಾಗ ಬಂದ್ರಿ? ಚಂದನ್ ಅವರು ನಿಮ್ಗೆ ಕೂಸುಮರಿ ಮಾಡಿಸ್ತಾ ಇದ್ರಲ್ಲ, ಆಗ್ಲೇ ಬಂದಿ. ಮಧುರವ್ರೆ, ಯಾನೇ ಹೇಳಿ ನೀವು ಸಾನೆ ಅದೃಷ್ಟವಂತರು. ಚಂದನ್ ಅವರು ನಿಮ್ಗೆ ಕೂಸುಮರಿ ಮಾಡಿಸಿದ್ರು. ನಂಗೂ ಕೂಸುಮರಿ ಅಂದ್ರೆ ಸಾನೆ ಇಷ್ಟನೇ. ಆದ್ರೆ ಯಾನ್ ಮಾಡೋದು, ನಮ್ಮ ಬಾಬಣ್ಣ ಸೊಂಟ ಮುರ್ಕೊಂಡ್ಬಿಟ್ಟವ್ರೆ. ಗೌಡ್ರು ಸೊಂಟ ಮುರ್ಕೊಂಡಿದಾರ? ಅಂತ ಕೆಲ್ಸ ಏನ್ ಮಾಡಿದ್ರು? ಇನ್ನೇನಾಗಿರುತ್ತೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ನೋಡದೆ ಕಾಲಿಟ್ಟು ಜಾರ್ ಬಿದ್ದಿರ್ತಾರೆ. ಡೈರೆಕ್ಟ್ ಆಗಿ ಹೇಳಿದ್ರಿ. ಡೈರೆಕ್ಟ್ ಆಗಿ ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದೆ. ಹೇಳಿದ್ರೆ ಜಾಡ. ಜಾನಿ, ಅದ್ ಹೇಗ್ ನೀವು ಕರೆಕ್ಟ್ ಆಗಿ ಗೌಡ್ರು ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟು ಜಾರ್ ಬಿದ್ರು ಅಂದ್ರಿ? ಹೇಳ್ತಿರೋದು ನೋಡಿದ್ರೆ ನಾನೇ ಗೌಡ್ರು ಬರ್ತಿರೋದನ್ನ ನೋಡಿ ಬೇಕು ಅಂತ ಬಾಳೆಹಣ್ಣು ಸಿಪ್ಪೆ ಹಾಕಿ ಬೀಳ್ಸಿದೀನಿ ಅನ್ನೋ ತರ ಮಾತಾಡ್ತಿದ್ಯಾ? ಈ ರೀತಿ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡೋದನ್ನ ಬಿಟ್ಟು ಗೌಡ್ರನ್ನ ನೋಡ್ಕೊಂಡ್ ಬರೋಣ ಬಾ. ಇನ್ನು ಎಷ್ಟು ದಿನ ಬದುಕಿರ್ತಾರೋ ಏನೋ. ಸಾರಿ, ಐ ಆಮ್ ವೆರಿ ಸಾರಿ. ಗೌಡ್ರೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಸೊಂಟ ಮುರ್ಕೊಂಡಿದ್ದೀರಾ ಅಂತ ಪುಟ್ಟಮಲ್ಲಿ ಅವ್ರು ಹೇಳಿದ್ರು. ಇನ್ನು ಮುಂದೆ ನಿಮ್ಮ ಕೈಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಗೌಡ್ರೆ. ನೀವೇನು ಯೋಚನೆ ಮಾಡಬೇಡಿ, ಪುಟ್ಟಮಲ್ಲಿ ಅವ್ರನ್ನ ನಾನು ನೋಡ್ಕೋತೀನಿ. ಅಂದ್ರೆ ನಾನು ಮೊದಲು ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಎಂದೆ. ಅಣ್ಣಪ್ಪನವ್ರಿ, ನೀವು ನನ್ನ ಸೊಂಟ ಮುರಿದಾಗಿರೋದು ನೋಡಕ್ ಬಂದ್ರ್ಯಾ ಇಲ್ಲ ಪುಟ್ಮನ್ನ ಚಂದಾಗಿ ನೋಡ್ಕೋತೀವಿ ಅಂತ ಹೇಳಕ್ ಬಂದ್ರ್ಯಾ? ತೊಂದರೆ ಇಲ್ಲ ಅಣ್ಣಪ್ಪನವ್ರಿ, ನಿಮ್ಗೆ ನಾನು ಸೊಂಟ ಮುರ್ಕೊಂಡಿರೋದು ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ಲ? ಅದನ್ನ ಕೇಳ್ತಿರಲ್ಲ ಗೌಡ್ರೆ, ಹಾಲು ಕುಡ್ದಷ್ಟಲ್ಲ, ಹಾಲು ಕುಡ್ದಷ್ಟು ಸಂತೋಷ ಆಗಿದೆ.
ಹಾಗೇನಿಲ್ಲ ಗೌಡ್ರೆ, ನಿಮ್ಮ ಸೊಂಟ ನೋವೇಗಿದೆ? ಅದನ್ನೆಲ್ಲ ಬುಡಿ ಅಣ್ಣಯ್ಯಪ್ಪನವ್ರೆ, ನನ್ನ ಸೊಂಟ ಮುರಿದೋಗದೆ, ನನ್ನ ಕೈಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಹೇಳ್ದವ್ರು ಯಾರ? ಇನ್ಯಾರು? ಪುಟ್ಟಮಲ್ಲಿ ಅವರು. ಆಮೇಲೆ ಪುಟ್ಮದಿ ನನ್ನ ಕೈಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ದೆಮ್ಮೆ. ಬಾಬಣ್ಣ ನಿಮ್ಗೆ ಸೊಂಟ ಮುರಿದೋಗದೆ ಅಂತ ಚಂದನ ಅವ್ರ ನಾನೇ ಹೇಳ್ದು. ಪುಟ್ಟಮಲ್ಲಿ ಅವರೇ, ಗೌಡ್ರು ಸೊಂಟ ಮುರಿದೋಗ್ಲಿ, ಕೈ ಮುರಿದೋಗ್ಲಿ, ಕಾಲು ಮುರಿದೋಗ್ಲಿ, ಏನಾದ್ರೂ ಮುರಿದೋಗ್ಲಿ, ನಾನಿರುವಾಗ ನೀವು ಚಿಂತನೆ ಮಾಡಬೇಡಿ. ಅಣ್ಣಪ್ಪನವ್ರೆ, ಎಂತ ಮಾತು ಅಂತಾಡ್ರಿ? ಯಾನು ಮುರಿದವ್ರನ್ನ ಹೆಂಗ್ ಸರಿ ಮಾಡ್ಕೋಬೇಕು ಅಂತ ಗೊತ್ತು. ನೀವು ಮೊದಲು ಜಾಗ ಖಾಲಿ ಮಾಡಿ. ಗೌಡ್ರೆ ಬೇಜಾರ್ ಮಾಡ್ಕೋಬೇಡಿ, ನಿಮ್ ಕಷ್ಟನೂ ಒಂದೇ ನಮ್ ಕಷ್ಟನೂ ಒಂದೇ, ಅದಕ್ಕೆ ಜಾನಿ ಹಾಗೆ ಹೇಳಿದ್ರು ಅಷ್ಟೇ. ನಿನ್ಗೆ ಅರ್ಥ ಆಗಿದ್ದು ಈ ಗೌಡ್ರಿಗೆ ಅರ್ಥ ಆಗ್ತಿಲ್ವಲ್ಲ ಮಧು? ಮಧುರ ಅವ್ರೆ, ಇವ್ರು ಹೇಳೋದನ್ನ ನೀವು ಸರಿ ಅಂದರ್ಯಾ? ಸರಿ ಅಂದಿಲ್ಲ, ಅಂದಾಯ್ತು. ಗೌಡ್ರೆ ನೀವ್ ಹೀಗೆ ಸುಮ್ನೆ ಮನೇಲೆ ಮಲ್ಕೊಂಡಿದ್ರೆ ಪರ್ಮನೆಂಟ್ ಆಗಿ ಮನೇಲೆ ಮಲ್ಗಿರ್ಬೇಕಾಗುತ್ತೆ. ಒಳ್ಳೆ ಡಾಕ್ಟರ್ ಹತ್ರ ಫಸ್ಟ್ ತೋರಿಸ್ಕೊಳ್ಳಿ. ತೊಂದ್ರೆ ಇಲ್ಲ ಮಧುರ ಅವ್ರೆ, ನೀವು ಹೇಳದ್ಮೇಲೆ ಮುಗಿದಾಯ್ತು. ಆಮೇಲೆ ಪುಟ್ಮದಿ ಬಿರ್ನ ನಮ್ ಡಾಕ್ಟರ್ ಫೋನ್ ಮಾಡಮ್ಮೆ. ಇಷ್ಟು ಸಣ್ಣದಕ್ಕೆಲ್ಲ ಡಾಕ್ಟರ್ ಯಾಕೆ? ನನಗೆ ಗೊತ್ತಿರೋ ಒಬ್ಬ ನಾಟಿ ವೈದ್ಯ ಇದ್ದಾನೆ, ಅವನ ಹತ್ರ ಒಂದು ಎಣ್ಣೆ ಇದೆ, ಅದನ್ನ ಹಾಕಿ ಮಸಾಜ್ ಮಾಡಿದ್ರೆ ಸೊಂಟ ಮಟಾಶ್ ಆಗ್ಬಿಡುತ್ತೆ. ಅಣ್ಣಪ್ಪನವ್ರೆ, ಏನ್ ಸೊಂಟ ಮಟಾಸು ಅಂತ ಇದ್ರಿ? ಪರ್ಮನೆಂಟ್ ಆಗಿ ನಾನು ಸೊಂಟ ಮುರಿದಾಕ್ಬೇಕು ಅಂತ ಮಾಡ್ಕೊಂಡಿದ್ದಾರಿ? ಗೌಡ್ರೆ, ನಾನು ಹೇಳಿದ ಹಾಗಲ್ಲ, ಆ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ಸೊಂಟದ ನೋವು ಮಟಾಶ್ ಆಗುತ್ತೆ ಅಂತ. ಬಾಬಣ್ಣ ನಿಮ್ ಸೊಂಟ ನೋವು ವಾಸಿ ಆದ್ಮೇಲೆ ನಂಗೆ ಕೂಸುಮರಿ ಆಡಿಸ್ತಿದ್ದಿರ್ತಾನೆ. ಅಜ್ಜಿಗೆ 60 ಚಿಂತೆ ಆದ್ರೆ ಮೊಮ್ಮಗಳಿಗೆ ಮೆಣಸಿನ್ಕಾಯಿ ಬಜ್ಜಿ ಚಿಂತೆ ಅಂತೆ. ಹಂಗಾಯ್ತು ನಿನ್ ಕತೆ. ನಾ ಇಲ್ಲಿ ಸೊಂಟ ಮುರ್ಕೊಂಡ್ ಒದ್ದಾಡ್ತಾ ಇದ್ರೆ ನೀ ಕೂಸು ಮರಿ ಮಾಡ್ಸು ಅಂತ ಕೇಳ್ತಾ ಇದ್ದಲ್ಲಮ್ಮೆ. ನಿನ್ನ ಕೂಸು ಮರಿ ಮಾಡ್ಸಕ್ಕ ನೀ ಇನ್ನೂ ಎಳ ಕೂಸ. ಬಾಬಣ್ಣ ಇವತ್ತು ಚಂದನ್ ಅವರು ಮಧುರವ್ರ ಅವ್ರ ಬೆನ್ ಮೇಲೆ ಕೂರ್ಸ್ಕೊಂಡು ಎಷ್ಟ್ ಚಂದ ಕೂಸುಮರಿ ಮಾಡ್ಸಿದ್ರು ಗೊತ್ತಾ? ಪುಟ್ಟಮಲ್ಲಿ ಅವರೇ, ನಿಮ್ ಫೀಲಿಂಗ್ಸ್ ಎಲ್ಲ ಗೌಡ್ರಿಗೆ ಅರ್ಥ ಆಗಲ್ಲ ಬಿಡಿ. ನಿಮ್ಗೆ ಕೂಸುಮರಿ ಆಡ್ಲೇಬೇಕು ಅಂತ ಆಸೆ ಇದ್ರೆ ಬನ್ನಿ, ನಾನು ಕೂಸುಮರಿ ಮಾಡಿಸ್ತೀನಿ. ಅಣ್ಣಪ್ಪನವ್ರಿ, ಅವ್ವಾ ಎಂತ ಮಾತು ಅಂತಾಡ್ರಿ? ಅವ ನನ್ನೇನ್ರು, ನೀವ್ ಹೆಂಗ್ ಕೂಸು ಮರಿ ಮಾಡ್ತೀರಿ? ಗೌಡ್ರೆ ಜಾನಿ ಆಗ್ಲೇ ಹೇಳಿಲ್ವಾ, ನೀವ್ ಬೇರೆ ಅಲ್ಲ ಪುಟ್ಮಲಿ ಅವ್ರು ಬೇರೆ ಅಲ್ಲ ಅಂತ? ನಾವೆಲ್ಲ ಒಂದೇ ಅಂದ್ಮೇಲೆ ಇದ್ರಲ್ಲಿ ತಪ್ಪೇನಿದೆ? ಪಾಪ ಪುಟ್ಮಲಿ ಅವ್ರು ಇಷ್ಟೊಂದು ಆಸೆ ಪಡ್ತಿದ್ದಾರೆ, ಕೂಸು ಮರಿ ಮಾಡಿಸ್ಲಿ ಬಿಡಿ. ಮಧುರ ಅವ್ರೆ, ಹಂಗಂದರ್ಯಾ? ನೀವ್ ಹೇಳಿದ್ಮೇಲೆ ಹಂಗೆ ಆಗಲಿ ಬಿಡಿ. ಆಡ್ಕಳಿ. ಪುಟ್ಟಮಲ್ಲಿ ಅವರೇ, ಗೌಡ್ರ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಬನ್ನಿ 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 ಕೂತ್ಕೊಳ್ಳಿ. ಆನೆ ಬಂತೊಂದಾನೆ, ಯಾವ ಊರಾನೆ, ಪಾಂಡುಪುರದಾನೆ, ಇಲ್ಲಿ ಯಾಕೆ ಬಂತು ತಾನೆ? ಇದ ಪುಟ್ಟಮಲ್ಲಿ ಅವರ ಹಿಂದೆ ಹೋಗ್ಬಿಟ್ರೆ, ಬನ್ನಿ ಕೂತ್ಕೊಳ್ಳಿ. ಚಂದನ್ ಅವ್ರೆ, ನಾನಿವತ್ತು ವ್ರತ ಮಾಡ್ತೀವ್ನಿ, ನಮ್ ಬಾಬುಡನೆ ಮುಟ್ಟಿಸ್ಕೊಳಂಗಿಲ್ಲ ಅಂತದ್ರಲ್ಲಿ ನಿಮ್ ಬೆನ್ ಮೇಲೆ ಕೂತ್ಕೊಳಕ್ ಆಯ್ತದ? ಇವತ್ ಬೇಡ, ಅದಕ್ಕೆ ನಾಳೆ ಕೂಸುಮರಿ ಆಡೋ. ಜಾನಿ ಮಲ್ಕೊಳ್ಳೋದ್ ಬಿಟ್ಟು ರಾತ್ರಿ ಹೊತ್ತಲ್ಲಿ ಏನಿಮ್ ಅವತಾರ? ಮಧು, ಡಿಪ್ಸ್ ಹೊಡಿತಾ ನನ್ನ ಸ್ಟಾಮಿನಾನ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಸ್ಟಾಮಿನಾ ಇದ್ರು ತಾನೆ ಜಾಸ್ತಿ ಮಾಡ್ಕೊಳಕ್ಕೆ. ಈ ಡ್ರಾಮಾ ಎಲ್ಲ ಸಾಕು, ಸುಮ್ನೆ ಬಂದ್ ಮಲ್ಕೊಳ್ಳಿ. ಮಧು, ನಾನು ನಿನ್ನ ಕೂಸುಮರಿ ಮಾಡಿಸಿದ್ಮೇಲೆ ನನ್ನ ಮೇಲೆ ನಂಬಿಕೆ ಬರ್ಲಿಲ್ವಾ? ಕೂಸುಮರಿ ಮಾಡಿ ತರ ಬಿಲ್ಡಪ್ ಕೊಟ್ರಿ ಅಷ್ಟೇ, ನಾನೇ ನಿಮ್ ಬೆನ್ನಿನ ಮೇಲೆ ಕೂತ್ಕೊಂಡು ನಡೆದಿದ್ದಾಯ್ತು. ಮಧು, ನನ್ಗೆ ಅವಮಾನ ಮಾಡ್ಲಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಆಗಲ್ಲ ಅಲ್ವಾ? ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಹೋಗಿ ಮಲ್ಕೋ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಗೌಡ್ರೆ, ನಾಳೆ ನಿಮ್ಮ ಸೊಂಟನ ಪರ್ಮನೆಂಟ್ ಆಗಿ ಮುರಿದಾಕ್ಬಿಡ್ತೀನಿ. ಐ ಲೈಕ್ ಇಟ್. ಎಂತದಿದು, ಮಲಗಿಕೊಂಡು ನಾಗಿನಿ ಡ್ಯಾನ್ಸ್ ಮಾಡ್ತಿದ್ದೀರಾ? ಏನಾಯ್ತು? ಅಣ್ಣ ಕಲ್ಟಿವೇಟ್ರು ಬಾಳೆಹಣ್ಣು ಸಿಪ್ಪ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಸೊಂಟ ಮುರ್ಕೊಂಡ್ರದು ನಿನಗ ನಾಗಿನಿ ಡ್ಯಾನ್ಸ್ ತರ ಕಂಡದ? ಐ ಲೈಕ್ ಇಟ್. ಯಾವಾಗ ಬಂದ್ರಿ? ಪುಟ್ಟಕ್ಕ, ರಾಕಿರಯ್ಯವ್ರೆ, ಯಾನಾಗಿ ಹಾಕೊಳ್ತಾ ಇದೀರಿ? ಇನ್ನೆಂತ ಅಂತ ಹೇಳ್ಬೇಕು ಪುಟ್ಟಕ್ಕ. ರಿಂಗ್ ಮಾಸ್ಟ್ರು ಸೊಂಟ ಮುರ್ಕೊಂಡು ಮಂಚದಲ್ಲಿ ಮಗರಿದ್ದಾರೆ. ಇನ್ನು ನಿಮ್ಮ ಗತಿ ಎಂತಂತೇಳಿ ಚಿಂತೆ ಮಾಡ್ತಾ ಇದ್ದೇನೆ ಪುಟ್ಟಕ್ಕ. ನಾನಿದ್ದೀನಲ್ಲ. ಐ ಲೈಕ್ ಇಟ್. ಯಾರು ಮರ ನೀವು?
ಸಿಂಹಾದ್ರಿ ಸಿಂಹದ ನಮ್ಮನೆ ಬಂದ್ರಿ ಇಲ್ಲಿಗೆ ಎಂತದಕ್ಕೆ ಬಂದಿದ್ದು? ನನ್ನನ್ನು ಇಲ್ಲಿಗೆ ಜಾನಿ ಆಲಿಯಸ್ ಜಾಕ್ಪಾಟ್ ಜನಾರ್ದನ ಅನ್ನೋರು ಕಳ್ಸವ್ರೆ. ಇಲ್ಲಿ ನೀನು ಇರ್ತೀಯ, ತಲೋಟೆ ಮಾಡಿದ್ರೆ ಕೆನ್ನೆಗೆ 4 ಬಾರ್ಸಿ ಅಂತಾನು ಹೇಳವ್ರೆ. ಐ ಡೋಂಟ್ ಲೈಕ್ ಇಟ್. ಓಯ್, ಬಂದವರೆಲ್ಲ ನನ್ನ ಕೆಪ್ಪು ತಂಡಿಗೆ ಬಿಟ್ಲಿಕ್ಕೆ ನನ್ನ ಕೆಪ್ಪೆ ಅಂತ ದೇವಸ್ಥಾನದ ಗಂಟೆ ಅಂತ ನೆನೆಸಿದ್ರ? ಎಂತದಕ್ಕೆ ಬಂದ್ರಿ ಅಂತ ಬಗಲಿ. ಈ ಎಣ್ಣೆ ಕೊಡೋಣ ಅಂತ ಬಂದೆ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಎಣ್ಣೆ ಕುಡಿಯೋದು ತುಂಬಾ ದಿವಸ ಆಯ್ತು. ಕುಡಿ 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 ಕುಡಿ. ಸಾರಿ, ನಿಮ್ಮ ಎದುರು ಹೇಳ್ಬಾರ್ದಿತ್ತು. ಎಣ್ಣೆ ಬಾಟ್ಲಲ್ಲಿ ಇದ್ದ ತಕ್ಷಣ ಎಲ್ಲವುದು ಕುಡಿಯೋ ಎಣ್ಣೆ ಅಲ್ಲ ಕಣೋ ಮೂರ್ಖ. ಇದು ಸೊಂಟ ಮುರಿ ಎಣ್ಣೆ ಅಂತ. ಇಲ್ಲಾರೋ ಶ್ರೀರಾಮಚಂದ್ರ ಗೌಡ್ರು ಅಂತ ಇದಾರಂತೆ, ಅವ್ರಿಗೆ ಇದನ್ನ ಹಚ್ಚಿ ಸೊಂಟ ಮುರಿ ಅಂತ ಜಾನಿಯವ್ರು ಹೇಳಿ ಕಳಿಸವ್ರೆ. ಯಾನ್ ಹೇಳ್ತದಯ್ಯ ನೀನು? ಇದು ಯಾವ ಎಣ್ಣೆ ತಂದಿದೆಯಪ್ಪ? ಮೊದಲೇ ನನ್ನ ಸೊಂಟ ಮುರಿದೋಗಿರೋ ಸೊಂಟನ ಪುನಃ ಮುರಿಯಕ್ಕೆ ಬಂದಿದೆಯಾ? ಗೌಡ್ರೆ, ಮುರಿದಿರೋ ಸೊಂಟಕ್ಕೆ ಈ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ನೋವೆಲ್ಲ ಮಟಾಶ್ ಆಗ್ಬಿಡ್ತದೆ. ನೋಡಪ್ಪ, ನಿನ್ನ ಎಣ್ಣು ಬೇಡ, ನಿನ್ನ ಮಸಾಜು ಬೇಡ, ಸುಮ್ಮನೆ ಹೊಂಟೋಗು. ಪಾಪಣ್ಣ, ಮುರಿದಿರೋ ನಿಮ್ ಲಿಪ್ನ ಸರಿ ಮಾಡಕ್ಕೆ ಚಂದನ್ ಅವ್ರು ಕಳ್ಸವ್ರೆ, ನೀವ್ ಯಾಕೆ ಬೇಡ ಅಂತೀರಿ? ಪುಟ್ಮಲ್ಲಿ ಅವ್ರೆ, ಅದು ಲಿಪ್ ಅಲ್ಲ, ಹಿಪ್. ಹೇಳಿದ್ರೆ ಚಾಡ. ನೀವ್ಯಾರ? ನಿಮ್ಗೆ ನನ್ನ ಹೆಸರು ಹೆಂಗ್ ಗೊತ್ತು? ಬರೀ ಹೆಸರಷ್ಟೇ ಅಲ್ಲ, ಜನಾರ್ದನ್ ಅವರು ನಿಮ್ ಬಗ್ಗೆ ಎಲ್ಲ ವಿಷಯನೂ ಹೇಳವ್ರೆ. ಚಂದನ್ ಅವ್ರಿಗೆ ನಾನು ಅಂದ್ರೆ ಬೋ ಇಷ್ಟಾನಿ. ನುಲ್ಗತ್ತಿಕ್ಕಿ ವಾ, ಮದುವೆ ಹೆಣ್ಣಂತಾರ ನಾಚ್ಕೊಳ್ಳೋದು ಬಿಟ್ಬಿಟ್ಟು ನಾನು ಸೊಂಟ ನೋಡಕ್ ಕೇಳಮ್ಮೆ. ಬಂದೆ ನಾನು ಬಂದಿರೋದೇ ಅದಕ್ಕೆ ತಾನೇ. ನಿನ್ನ ಮನಕಾಯವಾಗ ಏನ್ ನನ್ನ ಸೊಂಟನ ಸರ್ ಮಾಡಕ್ ಬಂದಿದೆ ಇಲ್ಲ ಮುರ್ದಾಕಕ್ ಬಂದಿದೆಯಪ್ಪ? 1 ಗಂಟೆಗೆ ಮುರ್ದಾಕಕ್ಕೆ ಏನ ಹೇಳ್ದಾಕಾಯ್ತು. ಅವ್ರೆ, ನೀವೇನು ಚಿಂತೆ ಮಾಡ್ಬೇಡಿ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ಲ, ಹಾಗೆ ನೋವನ್ನ ನೋವಿಂದನೇ ತೆಗಿಬೇಕು. ಅಪ್ಪ, ನೀನೇನು ನನ್ನ ಸೊಂಟ ಸರ್ ಮಾಡ್ತಾ ಇದೆಯಾ ಇಲ್ಲ ರೋಡಿಗೆ ಟಾರ್ ಆಗ್ತಾ ಇದೆಯಾ? ಯಾರು ಮಾಡ್ತಾ ಹೋಗ್ಬಿಟ್ಟು ಮಾಡಪ್ಪ. ನಿಮ್ಮ ಸೊಂಟದಲ್ಲಿ ಉಳ್ಕಿರೋದು ಒಂದೇ ಒಂದು ನರನ ಹುಡುಕ್ತಾ ಇದ್ದೀನಿ. ಸಿಕ್ಕದ ಕೂಡಲೇ ನಿಮ್ಮ ಕಟ್ಟೆನ ಮುಗಿಸ್ಬಿಡ್ತೀನಿ, ಸರಿ ಮಾಡ್ತೀನಿ. ವಾ ವಾ ಸಿಕ್ತು. ಉಪ್ಪುಳ್ಳವ್ರೆ, ನೀವು ಯಾನು ಯೋಚನೆ ಮಾಡ್ಬೇಡಿ, ಗೌಡ್ರು ಇನ್ನೊಂದು ಸ್ವಲ್ಪ ಹೊತ್ತು ಸರಿಯಾಗಿ ಬಿಡ್ತಾರೆ. ನಾನು ಇನ್ನು ಬರ್ತೀನಿ, ನಿಮ್ಮ ಗಂಡನವರೇ ಕೊಡ್ತಾರೆ. ಗೌಡ್ರು ಸೊಂಟ ಮುರಿ ಆಡೋ ಕೂಸು ಮರಿ, ನಾನು ರೆಡಿ. ಪುಟ್ಮಲ್ಲಿಯವರೇ, ನೀವು ಪುಟ್ಮಲ್ಲಿಯವರೇ, ಎಲ್ಲಿದ್ದೀರಾ? ಬೇಗ ಬನ್ನಿ, ನಾನು ರೆಡಿಯಾಗಿ ಬಂದಿದ್ದೀನಿ, ನಿಮ್ಮ ಕೂಸು ಮರಿ ಮಾಡಿಸ್ತೀನಿ. ಇದೇನು ಪುಟ್ಮಲ್ಲಿಯವರೇ, ನೀವು ಯಾವಾಗಿಂದ ಗೌಡ್ರು ಪೈಜಾಮ ಹಾಕೊಳಕ್ ಶುರು ಮಾಡಿದ್ರಿ? ಇವಾಗಿಂದ. ಗೌಡ್ರೆ, ನೀವು ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ಸೊಂಟ ಸರಿ ಹೋಯ್ತಾ? ಸರಿ ಹೋಗಿದ್ದಕ್ಕೆ ನಿಂತಿರೋದು ಎಲ್ಲ ನಿಮ್ಮ ಕೃಪಾ ಕಟಾಕ್ಷ ಅಣ್ಣಪ್ಪನವ್ರೆ. ನೀವು ಯಾರು ನಾಟಿ ವೈದ್ಯರು ಕಳಿಸಿದ್ರಲ್ಲ, ಅವರು ನನ್ನ ಸೊಂಟನ ಸರಿ ಮಾಡಿಬಿಟ್ರು. ನಾನು ಸೊಂಟ ಮುರಿಯೋ ಪ್ಲಾನ್ ಮಾಡಿದ್ರೆ ಇವ್ರ ಸೊಂಟ ಸರಿ ಹೋಗ್ಬಿಡ್ತಾ? ಅಣ್ಣಪ್ಪನವ್ರೆ, ಏನೋ ಮಾತಾಡ್ಕೊಂಡಂಗಿತ್ತು. ಏನಿಲ್ಲ ಗೌಡ್ರೆ. ಅದೇ ಅಣ್ಣಪ್ಪನವ್ರೆ, ನನ್ನ ಸೊಂಟ ಸರಿ ಹೋಗಿದ್ದು ನಿಮಗೆ ಖುಷಿ ಆಗ್ನಿಲ್ವಾ? ಗೊತ್ತ ಖುಷಿಯಾಗಿ ಬಂದ್ರಿ, ಆ ಖುಷಿಗೆ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಏನಿಲ್ಲ ಬಿಡಿ ಗೌಡ್ರೆ, ನಿಮ್ಮ ಸೊಂಟ ಸರಿ ಹೋಯ್ತಲ್ಲ,
ಅಷ್ಟೇ ಸಾಕು ಎಲ್ಲಿ ಪುಟ್ಟಮಲ್ಲಿ ಅವ್ರು ಕಾಣ್ತಾನೆ ಇಲ್ಲ. ನಿಮಗೆ ಗೊತ್ತಲ್ಲ ಅಣ್ಣಪ್ಪನವ್ರೆ, ಅವಳಿಗೆ ಕೂಸು ಮರಿ ಮಾಡಿಸ್ಕೋಬೇಕು ಅಂತ ಆಸೆ ಆಗಿತ್ತು. ನನಗೂ ಸೊಂಟ ಸರಿ ಹೋಗ್ಬಿಡ್ತಲ್ಲ, ಬಾಬಣ್ಣ ನನಗೂ ಕೂಸು ಮರಿ ಮಾಡಿಸಿರಿ ಅಂದ. ಮಮ್ಮಿ ಕೂತ್ಗ ಅಂದಿ. ಬಾಬಣ್ಣ ಸೀರೆ ಉಟ್ಕೊಂಡಿದ್ದಿ, ಹೆಂಗೆ ಕೂತ್ಕೊಳ್ಳಿ ಅಂದ. ಅಯ್ಯೋ ಹೋಗಮ್ಮೆ ನಂದೇ ಒಂದು ದುಪ್ಪ ಪೈಜಮ್ಮ ಹಾಕಂಬ ಅಂದು ಹಾಕೊಂಬಂದ. ಕೂಸು ಮರಿ ಮಾಡಿಸ್ತಿ, ಶಾನೆ ಖುಷಿ ಆಗ್ಬಿಟ್ಟ. ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಬತ್ತೀನಿ ಅಂತ ಹೋಗಳೆ. ಪಾಪ ನೀವು ಒಳಗೆ ಕೂಸು ಮರಿ ಮಾಡಿಸ್ಬೇಕು ಅಂತ ಅಂಬೆಗಾಲಿಕ್ಕ ಬಂದ್ರಿ. ನಿಮ್ಮ ಆಸೆನ ನಾನು ನಿರಾಶೆ ಮಾಡಲಕ್ಕಂಬಿಡಿ. ಗೌಡ್ರೆ ನೀವೇ ಮಾತು ಹೇಳ್ತಿದ್ದೀರಾ? ಅಣ್ಣಪ್ಪನವ್ರೆ, ಒಬ್ಬರ ಆಸೆಗೆ ತಣ್ಣೀರು ಎರಚೋ ಮನ್ಸು ನಂದಲ್ಲ. ಗೌಡ್ರೆ ನಿಮ್ಮ ಮಾತನ್ನ ನನಗೆ ನಂಬೋಕೆ ಆಗ್ತಿಲ್ಲ. ಕೂಸು ಮರಿ ಮಾಡಿಸಿದ್ಮೇಲೆ ಯಾರು ನಂಬಿಕೆ ಬರ್ತದಲ್ವಾ? ಮತ್ತೆ ರೆಡಿ ಮಾಡ್ಕೊಳ್ಳಿ.